ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಮೂರನೇ ಹೆಂಡತಿಯ ಕೊಲೆಗೈದ ಹಂತಕ 23 ವರ್ಷ ತಲೆಬರಿಸಿಕೊಂಡಿದ್ದ 75ನೇ ವಯಸ್ಸಿನಲ್ಲಿ ಪೊಲೀಸ್ ಬಲೆಗೆ ಬಿದ್ದ. ನ್ಯಾಯಾಲಯದಿಂದ ಜೀವಾವಧಿ ಶಿಕ್ಷೆ ಪ್ರಕಟ. ಮೂರನೇ ಪತ್ನಿಯನ್ನು ಕೊಲೆ ಮಾಡಿ 23 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಹನುಮಂತಪ್ಪ ಹುಸೇನಪ್ಪ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಲಯ ಶುಕ್ರವಾರ ಜೀವಾವಧಿ ಶಿಕ್ಷೆ ವಿಧಿಸಿದೆ. ನ್ಯಾಯಾಧೀಶರಾದ ಸದಾನಂದ ನಾಗಪ್ಪ ನಾಯ್ಕ ಅವರಿಗೆ ಜೀವಾವಧಿ ಶಿಕ್ಷೆ ಜೊತೆಗೆ 15,000 ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ. ಅಪರಾಧಿಯನ್ನು ಡಿವೈಎಸ್ಪಿ ಸಿದ್ಲಿಂಗಪ್ಪ ಗೌಡ ಪಾಟೀಲ್ ಮತ್ತು ಪಿಐ ಪ್ರಕಾಶ್ ಮಾಳೆ ಆರೋಪಿಯನ್ನು ಸಾಕ್ಷಿ ಸಮೇತ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ. ಎಲ್ಲ ಆರೋಪದ ಕಾರಣ ಘನ ನ್ಯಾಯಾಲಯ ಈ ಶಿಕ್ಷೆ ವಿಧಿಸಿದೆ. ಪ್ರಕರಣದ ಸಂಕ್ಷಿಪ್ತ ಸಾರಾಂಶ: ಆರೋಪಿ ಹನುಮಂತಪ್ಪ ತಂದೆ ಹುಸೇನಪ್ಪ ಈತನು ರೇಣುಕಾ ತಾಯಿ ಹುಲಿಗಮ್ಮ ಈಕೆಯನ್ನು ದಿನಾಂಕ 19/5/2001 ಗಂಗಾವತಿಯಲ್ಲಿ ರಿಜಿಸ್ಟರ್ ಮದುವೆಯಾಗಿದ್ದು, ರೇಣುಕಮ್ಮ ಹನುಮಂತಪ್ಪನಿಗೆ ಮೂರನೇ ಹೆಂಡತಿ ಆರೋಪಿತನು ಗಂಗಾವತಿಯ ಗುಂಡಮ್ಮ ಕ್ಯಾಂಪಿನಲ್ಲಿ ತನ್ನ ಹೆಂಡತಿಯ ರೇಣುಕಮ್ಮಳೊಂದಿಗೆ ವಾಸವಾಗಿದ್ದು, ಆರೋಪಿಯು ತನ್ನ ಹೆಂಡತಿಯ ಶೀಲದ ಬಗ್ಗೆ ಸಂಶಯ ಪಟ್ಟು ದಿನಾಂಕ 20/6/2002 ರಾತ್ರಿ ಆಕೆ ಮಲಗಿದ್ದಾಗ ಆಕೆಯ ಮೇಲೆ ಕಬ್ಬಿಣದ ರಾಡಿನಿಂದ ಹಲ್ಲೆ ಮಾಡಿ ಕತ್ತು ಹಿಸುಕಿ ಕೊಲೆ ಮಾಡಿದ್ದು, ನಂತರ ಸಾಕ್ಷಿ ನಾಶಪಡಿಸುವ ಸಲುವಾಗಿ ಬೇರೆ ಕಡೆ ಸಾಗಿಸುವ ಉದ್ದೇಶದಿಂದ ಆಕೆಯ ಶವವನ್ನು ಗೋಣಿ ಚೀಲದಲ್ಲಿ ತುಂಬಿಸಿ ಅದನ್ನು ಗಂಗಾವತಿ ಬಸ್ ನಿಲ್ದಾಣಕ್ಕೆ ಸೈಕಲ್ ರಿಕ್ಷಾದಲ್ಲಿ ತಂದು ಆ ಸಮಯಕ್ಕೆ ಬಸ್ ನಿಲ್ದಾಣದಲ್ಲಿ ನಿಂತಿದ್ದ ರಾಯಚೂರು ಧರ್ಮಸ್ಥಳ ಬಸ್ಸಿಗೆ ಕೂಲಿಯವರ ಸಹಾಯದಿಂದ ಬಸ್ ಹಿಂದಿನ ಸೀಟಿನಲ್ಲಿ ಹಾಕಿ ತಾನು ಬಸ್ ಹತ್ತದೇ ಹೋಗಿದ್ದು, ನಂತರ ಬಸ್ ಹೊರಟು ಕಂಪ್ಲಿ ಹತ್ತಿರ ಬಂದಾಗ ಕಂಡಕ್ಟರ್ ಮರಿಯಪ್ಪ ಇವರು ಸದರಿ ಮೂಟೆ ನೋಡಿ ಲಗೇಜ್ ಯಾರದ್ದು ಎಂದು ವಿಚಾರಿಸಿದರು. ಯಾರಿಂದಲೂ ಉತ್ತರ ಬರದೇ ಇದ್ದಾಗ ಪ್ರಯಾಣಿಕರು ಮುಟ್ಟಿ ನೋಡಿದಾಗ ಶವವೆಂದು ಕಂಡು ಬಂದಿದ್ದು, ಕಂಪ್ಲಿ ಚೆಕ್ ಪೋಸ್ಟ್ನಲ್ಲಿ ಸದರಿ ಶವದ ಮೂಟೆಯನ್ನು ಚೆಕ್ ಪೋಸ್ಟ್ ಹತ್ತಿರ ಚೆಕಿಂಗ್ ಬಂದಿದ್ದ ಕಂಪ್ಲಿ ಠಾಣೆಯ PSI ಸುಧಾಕರ್ ಅವರು ಬಿಚ್ಚಿ ನೋಡಿದ್ದು, ನಂತರ ಸದರಿ ಬಸ್ ಚಾಲಕ ಗುರುದೇವ್ ಇವರು ಕಂಪ್ಲಿ ಪೊಲೀಸ್ ಠಾಣೆಯ ದೂರು ನೀಡಿದ್ದರು. ಸದರಿ ಪ್ರಕರಣವನ್ನು ಅಂದಿನ ತನಿಖಾಧಿಕಾರಿಗಳಾದ ಜಿ ವಿಶ್ವನಾಥ್ ಪ್ರಭಾಕರ್ CPI ಹೊಸಪೇಟೆ ಗ್ರಾಮೀಣ, GG ಮರಿಬಾ ಶೆಟ್ಟಿ CPI ಹೊಸಪೇಟೆ ಗ್ರಾಮೀಣ ಮತ್ತು ಪ್ರಕರಣವು ಸರಹದ್ದಿನ ಆಧಾರದ ಮೇಲೆ ಗಂಗಾವತಿ ನಗರ ಠಾಣೆಗೆ ವರ್ಗಾವಣೆಗೊಂಡಿದ್ದು, ಅಂದಿನ ತನಿಖಾಧಿಕಾರಿ BS ಶಾಂತಕುಮಾರ್ ಪೊಲೀಸ್ ಇನ್ಸ್ಪೆಕ್ಟರ್ ಗಂಗಾವತಿ ನಗರ ಠಾಣೆ ಇವರೆಲ್ಲರೂ ಪ್ರಕರಣದ ತನಿಖೆ ನಡೆಸಿ ಆರೋಪಿಯ ವಿರುದ್ಧ ಆರೋಪ ಮಾಡಿದ್ದು ಸಾಬೀತಾದ ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪತ್ರವನ್ನು ಸಲ್ಲಿಸಿದರು. ಆರೋಪಿಯ ವಿರುದ್ಧ ನ್ಯಾಯಾಲಯದ ವಿಚಾರಣೆಯಲ್ಲಿ ಅಪರಾಧ ಪತ್ತೆಯಾಯಿತು. ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಗಂಗಾವತಿ ಗೌರವಾನ್ವಿತ ನ್ಯಾಯಾಧೀಶರಾದ ಸದಾನಂದ ನಾಗಪ್ಪ ನಾಯ್ಕ ಇವರು ಆರೋಪಿತನಿಗೆ ಭಾರತೀಯ ದಂಡ ಸಂಹಿತ ಕಲಂ 302 ಅಪರಾಧಕ್ಕೆ ಜೀವಾವಧಿ ಶಿಕ್ಷೆ ಹಾಗೂ 10,000 ರೂಪಾಯಿ ದಂಡ, ತೀರ್ಪಿನ 3 ತಿಂಗಳ ಒಳಗಾಗಿ ದಂಡ ಕಟ್ಟದೇ ಇದ್ದಲ್ಲಿ 1 ವರ್ಷ ಸದಾ ಕಾರಾಗೃಹ ವಾಸದ ಶಿಕ್ಷೆ ಅನುಭವಿಸುವಂತೆ, ಕಲಂ 201 ಅಪರಾಧಕ್ಕೆ 3 ವರ್ಷ ಕಾರಾಗೃಹ ವಾಸದ ಶಿಕ್ಷೆ ಹಾಗೂ 5,000 ರೂಪಾಯಿ ದಂಡ, ತೀರ್ಪಿನ 3 ತಿಂಗಳ ಒಳಗಾಗಿ ದಂಡ ಕಟ್ಟದೇ ಇದ್ದಲ್ಲಿ 3 ತಿಂಗಳ ಸದಾ ಕಾರಾಗೃಹ ವಾಸದ ಶಿಕ್ಷೆ ಅನುಭವಿಸುವಂತೆ ಹಾಗೂ ಸದರಿ 15,000 ರೂಪಾಯಿ ದಂಡ ಹಣವನ್ನು ಸರ್ಕಾರಕ್ಕೆ ತುಂಬುವಂತೆ ಮಾನ್ಯ ನ್ಯಾಯಾಲಯವು ದಿನಾಂಕ 27/6/2025 ತೀರ್ಪು ನೀಡಿದ್ದು ಇರುತ್ತದೆ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.